ಹೇಳ್ಬೇಕಾಗಿತ್ತು ನಾವು. ಇನ್ನು ಮುಂದೆ ಮಾತೇನು ಆಗ್ತದೋ ಗೊತ್ತಿಲ್ಲ. ಕೊನೆಗೆ ಇಷ್ಟಾದರೂ ಅನ್ಬೇಕಾಗಿತ್ತು ಅವ್ರು. ಇಲ್ಲ ನನಗೆ ಬಂದ ಮಾಹಿತಿ ಹಿಂಗದ, ಇಲ್ಲಪ್ಪ ಅದು ತಪ್ಪು ಅಂದಿರ್ಬೋದು, ಸಂಶೋಧಕರು ಏನು ಹೇಳ್ತಾರೆ ಅವ್ರ ಮೇಲಪ್ಪ ಅಂತನೂ ಮಾತಾಡಿದ್ರು ಉಳ್ಕೊಳ್ತಿದ್ರು ಅವರು. ಈಗ ಅದು ತೀವ್ರ ಆಗಲಿಕತ್ತಿದ್ರಿ. ಅದರಲ್ಲೂ ಕರ್ನಾಟಕದ ಕನ್ನಡದ ಸ್ವಸದ ಅವ್ರ ಅಭಿಮಾನ ಕನ್ನಡ ಭಾಷೆ ಬಗ್ಗೆ ಯಾರಲ್ಲಾದರೂ ಅದು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಈಗ ಹೆಂಗೆ ತಮಿಳರಿಗೆ ತಮ್ಮ ಭಾಷೆ ಬಗ್ಗೆ ಒಂದು ಹೆಮ್ಮೆ ಇದೆನೋ, ತಮಿಳಿನಿಂದ ಎಲ್ಲ ದಕ್ಷಿಣದ ಭಾಷೆ ಹುಟ್ಕೊಂಡಾವತ್ತು ಏನೋ ಅವ್ರು ಹೇಳ್ಕೊಳ್ತಾರೋ ಅವೆಲ್ಲ ಅವ್ರಿಗೆ ಸರಿ ಅನಿಸ್ತಿರ್ಬೋದು. ಆದರೆ ಎದುರಾಳಿಗಳಿಗೆ ಅದು ಒಪ್ಪಿಗೆ ಆಗುವಂಥ ವಿಷಯ ಅಲ್ಲ. ಜೊತೆಗೆ ಇವತ್ತು ಸಾಕಷ್ಟು ವಿಜ್ಞಾನ ಬೆಳೀತಾ ಇದೆ, ಭಾಷಾಶಾಸ್ತ್ರ ಬೆಳೀತಾ ಇದ್ದೇವೆ. ಭಾಷಾಶಾಸ್ತ್ರದ ಜೊತೆ ಮಾತಾಡಬೇಕು, ಡಿಸ್ಕಷನ್ ಮಾಡಬೇಕು ಓಪನ್ ಆಗಿ. ಅದು ಖುಷಿ ವಿಷಯ ಆಗ್ತದೆ. ಹೌದಪ್ಪ ಮಾತಾಡಿದರು, ಚರ್ಚೆ ಮಾಡಿದರು ಅಂತ. ಕೇವಲ ಹೊರಗಡೆ ನಾವು ಅದರ ಜನರನ್ನ ಭೇಟಿ ಆದ್ರೆ, ತಮಿಳರನ್ನ ಭೇಟಿ ಆದ್ರೆ ತಮಿಳು ಹೇಳ್ತಾರೆ, ಅದನ್ನು ಹೇಳ್ತಾರೆ ಕಚ್ಚಿ ಅವರು ಹಾಡಿದಾಡೋ ಕಿಸ್ಬಾಯಿ ದಾಸ್ ಅಂತೇಳಿ. ಈ ಎಲ್ಲ ನೀರಲ್ಲಿ ಇವತ್ತು ಕಮಲ್ ಹಾಸನ್ ಇದ್ದಂಥವರು ಅನಿವಾರ್ಯವಾಗಿ ಜಗಳಕ್ಕೆ ಇಳಿಯುವಂಥ ಪ್ರಸಂಗ ಬಂದ. ಕರ್ನಾಟಕದಲ್ಲಿ ಅವರ ಈಗಾಗಲೇ ಥಗ್ ಲೈಫ್ ಅಂತ ಏನು ಮಾಡಿದ್ದಾರೆ ಫಿಲ್ಮ್, ಅದಕ್ಕೆ ಅರ್ಥಗಳನ್ನು ತಂದುಕೊಂಡಿದ್ದಾರೆ. ಇನ್ನೂ ಸಮಯ ಇದೆ. ಇವತ್ತು 3, 5ನೇ ತಾರೀಕಿನೊಳಗಾಗಿ ಕ್ಷಮಾ ಕೇಳಿದರೆ ಮುಗಿದು ಹೋಗ್ಬಿಡ್ತದೆ. ಕ್ಷಮಾ ಅನ್ನೋಕ್ಕಿಂತಲೂ ಬೇಡ ಕಡೆಗೆ ವಿಷಾದನ್ನು ವ್ಯಕ್ತಪಡಿಸ್ರಿ. ಇಲ್ಲ ಭಾಷಾಶಾಸ್ತ್ರ ಹೇಳಿದ್ದ ಪ್ರಕಾರ ನೀವು ಹೇಳೋದು ಸರಿ ಅದ ಅಂತ ಏನಾದರೂ ಅನ್ನಬೇಕಲ್ರಿ. ಅದನ್ನು ನಾವು ಅಡ್ಮೆಂಟಾಗಿ ನಂದೇ ಶ್ರೇಷ್ಠ ಅಂದರೆ ಮತ್ತು ಇಲ್ಲಿ ಸಹಜ ಉಳಿದ ಭಾಷೆಗಳಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ಕರ್ನಾಟಕದಲ್ಲಿ ಪ್ರಾಬ್ಲಮ್ ಆಗೋದನ್ನು ಅದು ಎರಡು ಮಾತೇ ಇಲ್ಲ. ಮತ್ತು ಇದು ಏನಾದರೂ ರಾಷ್ಟ್ರ ಮಟ್ಟದ ಮತ್ಯಾವ ಮಟ್ಟದ ಏನೋ ಕೀರ್ತಿನ ಪಡ್ಕೊಳ್ಳೋಕೆ ವಿಚಾರ ಮಾಡಿದ್ರೆ ಯಾರಿಗೂ ಗೊತ್ತು. ಯಾಕಂದ್ರೆ ಕಮಲ್ ಹಾಸನರು ಈ ದೊಡ್ಡದಲ್ಲೂ ಏನು ಮೇಗಾ ಸ್ಟಾರ್ ಇರ್ತಾರೆ